ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ 22,000 ಹುದ್ದೆಗೆ RRB ಗ್ರೂಪ್ ಡಿ ಹುದ್ದೆಗಳಿಗೆ ನೇಮಕಾತಿಯಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/3/2026 ಆಗಿರ್ತದ. ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ, ಕರ್ನಾಟಕದಾಗ ತುಂಬಾ ಕಡಿಮೆ ಪೋಸ್ಟ್ ಅದಾವ್ರಿ, ನಾವು ಬೇರೆ ಸ್ಟೇಟಿಗೆ ಅಥವಾ ಬೇರೆ ಜೂನ್ಗೆ ಅಪ್ಲಿಕೇಶನ್ ಹಾಕ್ತಿವಿ, ಎಕ್ಸಾಮ್ ಯಾವ ಭಾಷೆದಾಗ ಇರತ್ರಿ ಮತ್ತೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ತಾವ ಅಂತೇಳಿ ಕೇಳಾಕತ್ತೀರಿ. ನಿಮ್ ಎಲ್ಲಾ ಪ್ರಶ್ನೆ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀವ್ರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿದ ತಯಾರಿ ನಡೆಸ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ ಆಗುತ್ತಾರೆ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ NTPC ALP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದ್ರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದ್ರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವ. ಹೌದು ಸ್ನೇಹಿತರೆ, GK ಗೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ಮ್ಯಾಥಮೆಟಿಕ್ಸ್ ರೀಸನಿಂಗ್ 70 to 80% ಸಿಲೆಬಸ್ ಅವರು ಕೈ ಬರದ ನೋಟ್ಸ್, ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಅನ್ನ ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025ರಲ್ಲಿ ಎಕ್ಸಾಮ್ ಅನ್ನ ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದ್ರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವು ನೋಡಬಹುದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ್ರಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಅಲ್ಲ, ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಇಂಪಾರ್ಟೆಂಟ್ ನೋಟ್ಸ್ ಪ್ಲಸ್ ಡೀಟೇಲ್ಸ್ ನೋಟ್ಸ್, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಎಲ್ಲ ಸೇರಿಸಿ ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ 200 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಯಾರು ಕೂಡ ಕಾಲನ್ನು ಮಾಡಕ್ ಹೋಗಬೇಡಿ. ಬನ್ನಿ ಸ್ನೇಹಿತರೆ, ಹಾಕಿದ್ರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರೋಣ. ಸ್ನೇಹಿತರೆ, ನೀವು ನೋಡಬಹುದು ಅಫಿಷಿಯಲ್ ಆಗಿ ಬಂದ ನೋಟಿಫಿಕೇಶನ್ ಅಲ್ಲಿ ಇದ್ದಿದ್ರಿ. ನಮ್ಮ ಕರ್ನಾಟಕ ಇರೋ ಹುದ್ದೆಗಳು ಕೇವಲ 90 ಇರ್ತಾವ್ರಿ. ಅದರಲ್ಲಿ ನೋಡ್ರಿ ಕ್ಯಾಟಗರಿ ವೈಸ್ ಎಷ್ಟು ಹುದ್ದೆಗಳದ ಅಂತೇಳಿ ತುಂಬಾ ಕಡಿಮೆ ಹುದ್ದೆಗಳದು. ಅದಕ್ಕಾಗಿ ನೀವು ಹತ್ತಿರದ ಚೆನ್ನೈ ಆಗಿರ್ಬೋದು, ಮುಂಬೈಗೆ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿರೋ ಯಾವುದೇ ಒಂದು ಜೂನ್ಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದ್ರಿ. ಸಾಕಷ್ಟು ಅಭ್ಯರ್ಥಿಗಳು ಅದನ್ನ ಕೇಳಕತ್ತಾರೆ, ನಾವು ಬೇರೆ ಜೂನ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡಿವ್ರಿ. ಹೆಂಗಿರುತ್ತೆ, ನೀವು ಬೇಕಾದ ಜೂನ್ಗೆ ಹೋಗಿ ಅಪ್ಲಿಕೇಶನ್ ಹಾಕೋಬಹುದ್ರಿ. ಇಲ್ಲಿ ನೋಡ್ಕೋಬಹುದು ನೀವು. ಇಲ್ಲಿ ಮುಂಬೈ ತೋರಿಸ್ತೀನಿ. ಮುಂಬೈಯಲ್ಲಿ ಹೈಯೆಸ್ಟ್ ಹುದ್ದೆಗಳು ಅದಾವ್ರಿ. ಮುಂಬೈ ಮತ್ತು ದೆಹಲಿಯಲ್ಲಿ ನೀವು ಹೋಗಿ ಇಲ್ಲಿ ಕೂಡ ಅಪ್ಲಿಕೇಶನ್ ಹಾಕೋಬಹುದ್ರಿ. ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ, ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ರ ನಮ್ದು ಎಕ್ಸಾಮ್ ಸೆಂಟರ್ ಇಲ್ಲಿ ಬರ್ತಾವ್ರಿ, ಮತ್ತ ಅದ್ರ ಜೊತೆಗೆ ಎಕ್ಸಾಮ್ ಯಾವ ಭಾಷೆಯಲ್ಲಿ ಇರ್ತಾ. ನೀವು ಈ ಏನ್ ಕರೆದಾರಲ್ರಿ ಅಪ್ಲಿಕೇಶನ್ RRB ಗ್ರೂಪ್ ಡಿ ಅಲ್ಲಿ ನೀವು ಯಾವುದೇ ಒಂದು ಜೂನ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಆದ್ರೆ ಇಲ್ಲಿ ನಿಮ್ದು ಏನಿರುತ್ತಪ್ಪ, ನೀವು ಯಾವ ಜೂನ್ಗೆ ಅಪ್ಲಿಕೇಶನ್ ಹಾಕಿರ್ತ ನೋಡ್ರಿ ಅದೇ ಜೂನ್ ಅಲ್ಲಿ, ಈಗ ಮುಂಬೈ ಜೂನ್ಗೆ ಹಾಕಿದ್ರಂದ್ರೆ ನಿಮ್ದು ಕೆಲಸ ಬಂದು ಮುಂಬೈಯಲ್ಲೇ ಇರತ್ರಿ. ಈ ತರ ನೀವು ಕರ್ನಾಟಕ ಹಾಕಿದ್ರಂದ್ರೆ ನಿಮ್ ಕರ್ನಾಟಕದಲ್ಲಿ ಕೆಲಸ ಇರತ್ರಿ. ಸೊ ಹಂಗಿರತ್ರಿ. ಬಟ್ ಆದ್ರೆ ನಿಮ್ ಎಕ್ಸಾಮ್ ಯಾವ ರೀತಿ ಇರತ್ರಿ, ಎಕ್ಸಾಮ್ ಯಾವ ಭಾಷೆಯಲ್ಲಿ ಇರತ್ತೆ ಅಂತ ಕೇಳ್ತೀರಿ. ಸ್ನೇಹಿತರೆ, ನೀವು ಯಾವುದೇ ಒಂದು ಜೂನ್ಗೆ ಹಾಕ್ರಿ, ಎಕ್ಸಾಮ್ ಬಂದು ನಿಮ್ದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ನ ಹಾಕಿರ್ತೀರಿ ಅದ್ರ ಜೊತೆಗೆ ಇಂಗ್ಲಿಷ್ ಇರುತ್ತೆ. ಈಗ ನೋಡ್ರಿ ಎಕ್ಸಾಂಪಲ್ ಕನ್ನಡ ಹಾಕೊಂಡ್ರಂದ್ರ ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡು ಕೂಡ ಇರತ್ರಿ. ಈಗ ಏನಾದ್ರು ಹಿಂದಿ ಹಾಕೊಂಡ್ರಂದ್ರ ಹಿಂದಿ ಪ್ಲಸ್ ಇಂಗ್ಲಿಷ್ ರೀ. ಇನ್ನ ಅದೇ ರೀತಿ ಇಂಗ್ಲಿಷ್ ಅಷ್ಟ ಹಾಕೊಂಡ್ರೆ ಇಂಗ್ಲಿಷ್ ಅಲ್ಲೇ ಇರ್ತಾರೆ. ಈ ರೀತಿ ಇರುತ್ತೆ. ನೀವು ಬೇಕಾದಲ್ಲಿ ಎಕ್ಸಾಮ್ ಬರ್ರಿ, ಮುಂಬೈ ಬರ್ರಿ, ಡೆಲ್ಲಿ ಬರ್ರಿ, ಎಲ್ಲೇ ಹೋಗಿ ನೀವು ಯಾವುದೇ ಒಂದು ಜೂನಿಗೆ ಅಪ್ಲಿಕೇಶನ್ ಹಾಕ್ರಿ, ಎಕ್ಸಾಮ್ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ನ ಚಾಯ್ಸ್ ಮಾಡಿರ್ತಾರ ಅದೇ ಲ್ಯಾಂಗ್ವೇಜ್ ಅಲ್ಲಿ ಇರತ್ರಿ. ಎಕ್ಸಾಮ್ ಬಗ್ಗೆ ನಿಮ್ಗೆಲ್ಲ ಕೂಡ ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ. ಇನ್ನ ಅದೇ ರೀತಿ ಎಕ್ಸಾಮ್ ಸೆಂಟರ್ ಬಗ್ಗೆ ಕೇಳಾಕತ್ತಿದ್ರೆ, ಸ್ನೇಹಿತರೆ ಎಕ್ಸಾಮ್ ಸೆಂಟರ್ ನೋಡ್ರಿ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಸೆಂಟರ್ಗೆ ಹಾಕಿರ್ತಲ್ಲ ಅಲ್ಲೇ ಬರತ್ರಿ. ಈಗ ಎಕ್ಸಾಂಪಲ್ ನೋಡ್ರಿ 3 ಸೆಂಟರ್ ಅನ್ನ ಕೊಡ್ತಾರ. ನೀವೀಗ ಒಂದೇದ ಕಲಬುರ್ಗಿ ಹಾಕೋತಾರಿ, ಆಮೇಲೆ ಹುಬ್ಬಳ್ಳಿ ರೀ, ಆಮೇಲೆ ಬೆಳಗಾವಿ. ಈ 3ರಾಗ ಒಂದ್ ಎಲ್ಲಾರ ಕೊಡ್ತಾರ್ರಿ. ಇಲ್ಲಪ್ಪ ನಾವು ಬೇರೆ ಬೇರೆ ಕಡೆ ಹಾಕೊಂಡಿ, ನಾವು ಮೈಸೂರು ಹಾಕೊಂಡಿವಿ, ಬೆಳಗಾವಿ ಹಾಕೋತೀವಿ, ನೆಕ್ಸ್ಟ್ ಬೆಂಗಳೂರು ಹಾಕೋತೀವಿ ಅಂದ್ರೆ ಓಕೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಲ್ಲಿ ಕೊಟ್ಟಿರ್ತಿರಲ್ಲ ನಿಮ್ದು ಎಕ್ಸಾಮ್ ಸೆಂಟರ್ ಅನ್ನ, ಅಲ್ಲಿ ನಿಮ್ದು ಎಕ್ಸಾಮ್ ಸೆಂಟರ್ ಬರ್ತಾವ್ರಿ.
ಈ ತರ ನೀವು ಈಗ ಡೆಲ್ಲಿಗೆ ಹಾಕ್ಯಾರಂದ್ರೆ ಡೆಲ್ಲಿಗೆ ಎಕ್ಸಾಮ್ ಬರ್ಯಾಕ್ ಹೋಗ್ಬೇಕಂತ ಏನಿಲ್ರಿ. ಆದ್ರೆ ನಿಮ್ದು ಡೆಲ್ಲಿಯಾಗ ಮಾತ್ರ ಜಾಬ್ ಇರತ್ರಿ. ನೀವೇನಾದ್ರೂ ಈ ಹುದ್ದೆಗಳಿಗೆ ಸೆಲೆಕ್ಷನ್ ಆದ್ರಂದ್ರ ಡೆಲ್ಲಿಯಾಗ ನಿಮ್ದು ಜಾಬ್ ಇರತ್ರಿ. ಫಿಸಿಕಲ್ ಬಂದು ಡೆಲ್ಲಿಯಾಗ ಇರತ್ರಿ. ನಿಮ್ದೇನಾದ್ರೂ ಇದು 1:3 ನೀವು ಆಯ್ಕೆ ಆದ್ರಪ್ಪ ಅಂದ್ರ ನಿಮ್ದು ಏನ್ ಫಿಸಿಕಲ್ ಏನಿರತ್ತಲ್ಲ ನೀವು ಫಿಸಿಕಲ್ ಬಂದು ಡೆಲ್ಲಿಗೆ ಹೋಗ್ಬೇಕು. ಮತ್ತೆ ಅದೇ ರೀತಿ ಜಾಬ್ ಆದ್ರೂ ಕೂಡ ನೀವು ಡೆಲ್ಲಿಯಾಗ ಮಾಡ್ಬೇಕ್ರಿ. ಈ ತರ ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ ಅಲ್ಲಿ ನಿಮ್ದು ಜಾಬ್ ಮಾಡೋದಿರುತ್ತ ಅದೇ ಜೂನ್ದಾಗ. ಆದ್ರೆ ನೀವೇನಾದ್ರೂ ಎಕ್ಸಾಮ್ ಅಂತೂ ಏನಿದೆಯಲ್ಲ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಕ್ಸಾಮ್ ಸೆಂಟರ್ ಮತ್ತೆ ಎಕ್ಸಾಮ್ ಯಾವ ಭಾಷೆಯಲ್ಲಿ ಬರುತ್ತಂದ್ರೆ ನೀವು ಚಾಯ್ಸ್ ಯಾವ ಭಾಷೆ ಮಾಡ್ತಾರಲ್ಲ ಆ ಭಾಷೆಯಲ್ಲಿ ನಿಮ್ಗೆ ಎಕ್ಸಾಮ್ ಬರುತ್ತಾ. ಮತ್ ನೀವು ಎಕ್ಸಾಮ್ ಸೆಂಟರ್ ಯಾವನ್ನ ಕೊಟ್ಟಿರ್ತಾರಲ್ಲ ಆ 3ರಾಗ ಒಂದು ಎಕ್ಸಾಮ್ ಸೆಂಟರ್ ಬರತ್ರಿ. ಐತಲ್ಲ ಇದನ್ನು ಹೊರತುಪಡಿಸಿ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಮೂಲಕ ಕೇಳ್ರಿ. ನಮಗೆ ರಿಪ್ಲೈ ಏನ ಮಾಡ್ತೀವಿ. ಒಂದೇ ಸೇಮ್ ಏನಾದ್ರು ಕಮೆಂಟ್ ಬಂದು ಅದಪ್ಪ ಅಂದ್ರ ನಿಮ್ಗೆ ವಿಡಿಯೋ ಮುಖಾಂತರ ಆದ್ರೂ ಕೂಡ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಯಾವ ಜೋನ್ ಬೆಸ್ಟ್ ಅಪ್ಲಿಕೇಶನ್ ಹಾಕಂದ್ರೆ ಕಡಿಮೆ ಕಟಪ್ ನಿಲ್ತದನ್ನೆಲ್ಲ ಕೂಡ ಮಾಹಿತಿ ಕೂಡ ತಿಳಿಸಿದ್ವಿ. ಅದನ್ನ ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ದಾಗ ಲಿಂಕ್ ಇರ್ತೈತಿ, ಹೋಗಿ ನೀವು ಕೂಡ ವಿಡಿಯೋನ ನೋಡಬಹುದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.